ಇಲ್ಲಿ ನೋಡಿ ನಮ್ಮ ಚಿಕ್ಕ ಮಗಳು ಬಟ್ಟೆ ಎಲ್ಲನ ಮಡಿಸಿಡ್ತಾಳೆ. ಅಷ್ಟೊತ್ತಿಂದ ಅಷ್ಟೇ ಬಿಡಿಸ್ತಾಳೆ. ನನ್ನ ದೊಡ್ಡ ಮಗಳು ಒಲೆ ಎಲ್ಲ ಕಿಚ್ಚಿಟ್ಕೊತಾ ಇದ್ದಾಳೆ. ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿದೀವಿ. ಇವಾಗ 1-2 ಅವರ್ ನಿದ್ದೆ ಮಾಡೋಣ ಅಂತ. ಚಿಕ್ಕ ಮಗ್ಳೇ ಒಂದು ನಿಮಿಷ ಸೀರೆ ಮಡ್ಸಿರ ತೋರಿಸ್ರಿ. ತೋರಿಸಿ ನೋಡಿ ಇಷ್ಟು ಮಾಡೋಣ, ಖುಷಿ ಪಡು. ಇಡೀ ರಾತ್ರಿ ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ತುರುಕ್ತಿದ್ಯಾ? ತುರುಕ್ತಾ ಇಲ್ಲ, ಮಡ್ಚಿನಿ. ನೋಡಿ ನಮ್ಮ ಚಿಕ್ಕ ಮಗಳು ಸೀರೆ ಎಲ್ಲ ಮಡಿಸಿಡ್ತಾಳೆ. ಅದಕ್ಕೆ ನನ್ನ ದೊಡ್ಡ ಮಗಳು ರೇಗಿಸ್ತಾ ಇದ್ದಾಳೆ ನೀಟಾಗಿ ಮಡಿಸಿಲ್ಲ ಅಂತ. ಈ ಮಗಳು ಬರೀ ಒಡವೆ ಬಿಚ್ಚೋದೇ ಆಗಿದೆ. ಇಲ್ಲೊಬ್ಬ ಮಗಳು ಮಲಗಿದ್ದಾಳೆ ನೋಡಿ. ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ಇವಾಗ ನಾವು ಸ್ವಲ್ಪ ಮಲಗೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಸೇರಿ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಡ್ರಮ್ಮು, ಆ ಡ್ರಮ್ಮಿಂದ ಇದು ಪೂರ್ತಿ ಟೆರೆಸ್ಸು ನಮ್ಮದೇನೆ. ಹಾಗೆಯೇ ವಿಡಿಯೋ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಹೋಗೋಣ ಅಂತ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಇದು ಬೆಳಿಗ್ಗೆ ಬಂದು 7 ಗಂಟೆ ಆಗಿದೆ. ಹಾಗೆಯೇ ಕೆಳಗಡೆ ಹೋಗೋಣ. ನೋಡಿ ಫ್ರೆಂಡ್, ಇಷ್ಟು ಗಿಡಗಳು ಹಾಕಿದ್ದಾರೆ ನಮ್ಮ ಅತ್ತೆ. ಇದೆಲ್ಲ ಮಾಡ್ಕೊಂಡಿರೋದು ನಾವೇನು ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ನಾವು ಬರೋದೇ ಹಬ್ಬಗಳ ಟೈಮಲ್ಲಿ ಬರ್ತೀವಿ ಹೋಗ್ತೀವಿ. ನಾವೆಲ್ಲ ಹೊರಗಡೆ ಇರೋದ್ರಿಂದ ಮಕ್ಕಳು ಸ್ಕೂಲಿಗೆ ಸೇರಿಸ್ಕೊಂಡು ಅಲ್ಲಿ ಹೊರಗಡೆ ಇರೋದ್ರಿಂದ ನಾನು ಇವೆಲ್ಲ ಮಾಡೋಕ್ಕಾಗೋದಿಲ್ಲ. ಇದೆಲ್ಲ ನಮ್ಮ ಅತ್ತೆನೇ ಮಾಡಿರೋದು. ಇದನ್ನೆಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ನೋಡಿ ಅದು ನಮ್ಮದು ಫ್ರಂಟ್ ಗೇಟು. ಇದು ಹಾಗೆಯೇ ಒಳಗಡೆ ಬಂದರೆ ಮುಂದೆ ಮನೆ ಇರೋದು. ಸೈಡಲ್ಲಿ ನಾವು ಒಂದು ಕೊಟ್ಟಿಗೆ ಅಂತ ಮಾಡ್ಕೊಂಡಿದ್ದೀವಿ. ಇದು ಕೆಳಗಡೆ ಹೋಗಬೇಕಾದ್ರೆ ವಿಡಿಯೋ ಮಾಡ್ತೀನಿ. ನಾನು ಟೆರೆಸ್ ಮೇಲೆ ಎಷ್ಟು ಕಾಣುತ್ತೋ ಅಷ್ಟು ಮಾಡೋಣ ಅಂತ ನಿಮ್ಮ ಜೊತೆ ಮಾಡಿ ಇದನ್ನು ಶೇರ್ ಮಾಡಿ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ನಾನು ಕೆಳಗಡೆ ಎಷ್ಟಾಗುತ್ತೋ ಅಷ್ಟೂ ಕೂಡ ವಿಡಿಯೋ ಮಾಡ್ತೀನಿ. ಬನ್ನಿ, ಹಾಗೆಯೇ ಇದು ಮೇಲ್ಗಡೆ ವಿಡಿಯೋ ಮಾಡ್ಕೊಂಡು ಕೆಳಗಡೆ ಹೋಗಿ ನಮ್ಮ ಮನೆಯೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಸೀಪೆ ಗಿಡ, ಸೀಪೆ ಹಣ್ಣು ಕೂಡ ಬಿಟ್ಟಿದೆ, ತುಂಬಾ ಬಿಟ್ಟಿದೆ. ಹೂವಿನ ಗಿಡನೂ ತುಂಬ ಹೂ ಬಿಟ್ಟಿದೆ. ಇಲ್ಲಿ ಯಾರು ಇದೆಲ್ಲ ಕೂತಿ ಮಾಡೋರಿಲ್ಲ. ಯಾಕೆಂದರೆ ನಮ್ಮ ಅತ್ತೆ ಸ್ವಲ್ಪ ಕುರಿ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಹಂಗಾಗಿ ಇವೆಲ್ಲ ನೋಡ್ಕೊಳಕ್ಕಾಗಲ್ಲ. ಆದರೂ ಪರವಾಗಿಲ್ಲ, ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ. ಇವಾಗ ಕೆಳಗಡೆ ಹೋಗೋಣ. ಕೆಳಗಡೆ ಹೋಗಿ ನಮ್ಮ ಮನೇನ ಹಾಗೇ ಒಂದು ವಿಡಿಯೋ ಮಾಡೋಣ. ಇಲ್ಲಿ ಈ ಚರಿ ಸೈಡಲ್ಲಿ ಕಾಣಿಸ್ತಿರೋದು ಒಂದು ಸಂಪ್ ಮಾಡಿದ್ದಾರೆ. ನನ್ನ ಮೇಲೆ ನಿಂತ್ಕೊಂಡು ಎಲ್ಲ ಕವರ್ ಮಾಡ್ತಾಯಿದ್ದೀನಿ. ಇಲ್ಲಿ ಜಾಗ ಇರೋದ್ರಿಂದ ಹೊರಗಡೆನೇ ಸಂಪ್ ಮಾಡಿದ್ದಾರೆ, ಒಳಗಡೆ ಏನು ಮಾಡಿಲ್ಲ. ಹೊರಗಡೆನೇ ಮಾಡಿದ್ದಾರೆ, ಗೇಟ್ ಒಳಗಡೆ ಮಾಡಿದ್ದಾರೆ. ಇಲ್ಲಿ ಒಂದು ಸೈಡು ಕಾಂಪೌಂಡ್ ಬಂದಿದೆ, ಒಂದು ಸೈಡು ಕೊಟ್ಟಿಗೆ ಬಂದಿದೆ. ಹಂಗಾಗಿ ವೀಡಿಯೋನ ನಾನು ಮೇಲೆ ನಿಂತ್ಕೊಂಡು ಮಾಡೋಣ, ಕೆಳಗಡೆ ಪೂರ್ತಿಯಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಈ ಕೊಟ್ಟಿಗೆಗೆ ನಾವು ತಾರಸಿ ಮಾಡಿಲ್ಲ, ಸೀಟ್ ಹಾಕಿದ್ದೀವಿ. ಮುಂದೆ ಒಂದು ಅಂಗಡಿ ಮಳಿಗೆಗೆ ತಾರಸಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಲೋಟ ಹಾಲು ತಂದು ಕೊಟ್ಬಿಟ್ಟು ಹೋಗೋಳೆ ನನ್ನ ಮಗಳು. ಕುಡಿಯಮ್ಮ ಇಲ್ಲಿ ಮೇಲೆ ನಿಂತಿದ್ಯಾ ಅಂತ. ಇವಾಗ ಹೊರಗಡೆ ಹೋಗೋಣ. ನಮಗೆ ಹೇಳ್ತೇನೆ ಇದು ಕೊಟ್ಟಿಗೆ. ಈ ಕಡೆ ಬಂದರೆ ಅವರು ಗೇಟ್ ಬಾಗಿಲು. ಇದು ಸ್ವಲ್ಪ ಗಿಡಗಳನ್ನ ಹಾಕಿದ್ದಾರೆ. ಗಿಡ ಬಂದು ತುಂಬ ಗಿಡಗಳನ್ನೇ ಹಾಕಿದ್ದಾರೆ. ಆದರೆ ನಾನು ಒಳಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಮೇಲೆ ಆದಷ್ಟು ವೀಡಿಯೋ ಮಾಡಿದ್ದೀನಿ ನಾನು. ಹತ್ತಿ ಗಿಡ ಹಾಕಿದ್ದಾರೆ, ಪರಂಗಿ ಗಿಡ ಹಾಕಿದ್ದಾರೆ, ಹೂವಿನ ಗಿಡ ಹಾಕಿದ್ದಾರೆ, ಸೀಬೆ ಹಣ್ಣು ಗಿಡ, ವೀಳ್ಯದೆಲೆ ಗಿಡ ಎಲ್ಲ ಇದೆ ಇಲ್ಲಿ. ನೋಡಿ ಫ್ರೆಂಡ್, ಇದು ನಮ್ಮನೆ ಫ್ರೆಂಟು. ಮನೆ ತೋರ್ಸ್ ನೋಡಿಯಾ, ನಾನೇ ಮನೆ ಕಳ್ದೋಗೈತೆ ಅಂತ ಮನೆ ಹುಡುಕ್ತಾ ಇದ್ದೀನಿ. ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳ್ದೋಗಿದ್ಯಾ? ಹೌದು, ಮೇನ್ ಡೋರು.
ಇದು 2 ಕಡೆ ಬಾಗಿಲಿದೆ, ಯಾಕೆಂದರೆ 2 ಮನೆ ಇದೆ ಇಲ್ಲಿ. ಒಳಗಡೆ ಮಧ್ಯಕ್ಕೆ ಒಂದು ಗೋಡೆ ಹಾಕಿದ್ದಾರೆ. ಈ ಕಡೆ ಒಂದು ಮನೆ ಇದೆ, ಈ ಕಡೆ ಒಂದು ಮನೆ ಇದೆ. ಹಾಗೆಯೇ ಒಳಗೋಗೋಣ. ಇವರೆಲ್ಲ ರಾತ್ರಿ ನಿದ್ದೆ ಇಲ್ಲ, ದೇವ್ರ ದರ್ಶನ ಮಾಡಿದ್ರಲ್ವ, ಹಂಗೆ ಮಲಗಿದ್ದಾರೆ. ಈ ಕಡೆ ಬಂದು ಅಡುಗೆ ಮನೆ ನಮ್ಮದು. ಇದು ನೋಡಿ ಅಡುಗೆ ಮನೆ. ಇದು ನಮ್ಮಲ್ಲಿ ಕುಳ್ಳು ಕರ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. ಬಚ್ಚಲ ಮನೆ ಇದು. ಬಚ್ಚಲ ಮನೆ ಸ್ವಲ್ಪ ಎಲ್ಲ ಗಲೀಜಾಗಿದೆ, ಎಲ್ಲ ತೋರ್ಸೋಕ್ಕಾಗೋದಿಲ್ಲ. ಬಚ್ಚಲ ಮನೆ ಇದು ಹೇ ಪೈಸ ಅಂತದ್ದು ಇಷ್ಟಿದೆ. ಇಷ್ಟೊಂದು ನಮ್ಮ ಮನೆ. ಇಲ್ಲಿ ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಹಿಂದೆ ತೋರಿಸಿದ್ದು ಬಚ್ಚಲ ಮನೆ. ಸ್ವಲ್ಪ ಈ ಕಡೆ ಖಾಲಿ ಜಾಗ ಇದೆ, ಈ ಕಡೆ ಬಂದು ಒಂದು ರೂಮ್ ಇದೆ ನೋಡ್ತಾ ಇರ್ಬೋದು. ಇದು ಹಿಂದೆ ಪೂರ್ತಿ ಒಂದು ಬಚ್ಚಲ ಮನೆ. ಇಲ್ಲಿಂದ ಬಂದು ಸ್ವಲ್ಪ ಖಾಲಿ ಜಾಗ ಇದೆ ನೋಡಿ, ಇಷ್ಟು ಖಾಲಿ ಜಾಗ ಇದೆ. ಹಿಂಗೆ ತಿರುಗಿದ್ರೆ ಒಂದು ರೂಮು. ಹಾಗೆ ನೀವು ವಾಪಸ್ ಬಂದರೆ ಬಚ್ಚಲಿಂದ ಬಂದರೆ ಇನ್ನಿಷ್ಟು ಖಾಲಿ ಜಾಗ ಇದೆ. ಖಾಲಿ ಜಾಗ ಇದೆ ಇಷ್ಟು, ಖಾಲಿ ಜಾಗ ಅಷ್ಟಿದೆ. ಅದಾದಮೇಲೆ ಈ ಕಡೆ ಒಂದು ರೂಮ್ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎಲ್ಲ ಮಲಗಿದ್ದಾರೆ ಅಂತ ಎಲ್ಲರೂ ಹೇಳಿಸ್ತಾರೆ. ಇವಾಗ ಬಂದಿಂದ ನಾಳೆ ಮನೆ ಹತ್ರ ಹೋದೆ. ನಮ್ಮ ಹಳೆ ಮನೆ ಶೂಟ್ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಇಲ್ಲಿ ಪಕ್ಕದಲ್ಲಿ ನಮ್ಮ ಭಾವವ್ರ ಮನೆ ಇತ್ತು, ಅವ್ರ ಮನೆಗೆ ಹೋದೆ. ಅವ್ರನ್ನ ಬಕ್ಕ ಫೋಟೋ ತಗೊಳ್ಳೋಣ ಅಂತ ಅಂದರೆ ನಮ್ಮ ಅಕ್ಕ ಬರಲಿಲ್ಲ, ನಮ್ಮ ಭಾವವ್ರು ಬಂದರು. ಸರಿ ಅಂದ್ಬಿಟ್ಟು ಅವ್ರ ಮಕ್ಕಳ ಜೊತೆ ಒಂದು ಫೋಟೋ ತಗೊಂಡು ನಾನು ಮತ್ತೆ ನಮ್ಮ ಮನೆ ಹತ್ರ ಬಂದೆ. ಇಲ್ಲೂ ಕೂಡ ಸ್ವಲ್ಪ ಫೋಟೋ ಶೂಟಿಂಗು ಕೂಡ ನಡೀತು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಅಷ್ಟೇ.